ಈಗ ನಾನು ಕೇಳ್ತೀನಿ ಇವ್ರನ್ನ ಹೇಳ್ತೀರಿಲ್ಲ ಸೀದಾ ಕೂಡ್ರಿ ಎಲ್ಲರೂ ನೋಡ್ರಿ ಇದೆಷ್ಟು ಹೇಳ್ರಿ ಎಲ್ಲರೂ ಹೇಳ್ಬೇಕು ಎಷ್ಟು 100 ಅಲ್ಲ 100 ನೋಡಿರಾ ಹೌದಿಲ್ಲ ಇದು 100 ಅಲ್ಲ ಇದೆಷ್ಟು ಯಾರ್ಯಾರು ನೋಡಿರ 50 ಎಲ್ಲರೂ ನೋಡಿರಲ್ಲ ಕರೆಕ್ಟಾಗಿ ಕೂಡ್ರಿ ಹಂಗೆ ಬಾಗ್ಬೇಡ್ರಿ ನೋಡ್ರಿ ಇದೆಷ್ಟು 20 ಅಲ್ಲ ಹೌದಾ ಕಾಣ್ತಿಲ್ಲ ಎಲ್ಲರಿಗೆ ಇದು ನೋಡ್ರಿ 10 ರೂಪಾಯಿ 100 ರೂಪಾಯಿ ಇದೆಷ್ಟು 5 ರೂಪಾಯಿ ಅಲ್ಲ 100 50 20 10 5 ರೂಪಾಯಿ ಇಷ್ಟು ಪರಿಚಯ ಆಗೋದಿಲ್ಲ ನಾನು ಈಗ ಇದು 5 ರೂಪಾಯಿ ನೀವು ನಿಮ್ಮ ಬೆಲೆ 5 ರೂಪಾಯಿ ಅದ ಅಂತ ತಿಳ್ಕೊರಿ ಈಗ ಈ 5 ರೂಪಾಯಿಲಿಂದ ಏನು ತರ್ತೀರಿ ಏನು ಬರ್ತದ ಕುರ್ಕುರಿ ಬರ್ತದ ಮತ್ತೇನು ಬರ್ತದ ಚಾಕ್ಲೇಟ್ನು ಕೊಡ್ತಾರೆ ಮತ್ತೇನು ಕೊಡ್ತಾರೆ ನೋಡ್ರಿ 5 ರೂಪಾಯಿ ಮಸಾಲೆ ಹಾಂ ಬಿಸ್ಕೆಟ್ ಕೊಡ್ತಾರಿಲ್ಲ ಮತ್ತೆ ಮಸಾಲೆ ಪ್ಯಾಕೆಟ್ ಕೊಡ್ತಾರಿಲ್ಲ 5 ರೂಪಾಯಿ ಸಣ್ಣ ಇರ್ತಾವಲ್ಲ ಕೊಡ್ತಾರ ಕೊಡಲ್ಲ ಜಗದೀಶ ಜಗದೀಶ ಇದು 10 ರೂಪಾಯಿ ಅಲ್ಲ 10 ರೂಪಾಯಿಗೆ ಏನು ಬರ್ತದೆ ಹೇಳಪ್ಪ ಏನು ತೊಗೊಂಬಂದಿ ನೀನು ಬರೀ ಕುರ್ಕುರ್ನೆ 10 ರೂಪಾಯಿಗೆ ಮತ್ತೆ ಏನು ಬರ್ತದ 10 ರೂಪಾಯಿ ಚಿಪ್ಸು ನೀವು ಬರೀ ಚಿಪ್ಸ್ ಏನಂತ ಬರಂತಾರ ಮನ್ಯಾಗ ಹಾಂ ಈಗೇನು ಚಾಪುಡಿ ಮಸಾಲೆ ಚೀಟು ಬೇರೆ ಏನು ಹೇಳಲ್ಲ ನಿಮ್ಗೆ ಬರೀ ನಿಮ್ಗೆ ತಿನ್ನೋದಷ್ಟೇ ಗೊತ್ತಾಗ್ತದಿಲ್ಲ ಇದು ಎಷ್ಟು ಹೇಳ್ರಿ ಈ 20 ರೂಪಾಯಿಲಿಂದ ಏನು ತರ್ಬೋದು ಈ 20 ರೂಪಾಯಿಲಿಂದ ಏನು ತರ್ಬೋದು ರಾವಲ ಹಾಂ ಚಾಪುಡಿ ಸಕ್ರೆ ಕುರ್ಕುರಿ ಬರ್ತಾವುದಿಲ್ಲ ಅಂದ್ರೆ ಮತ್ತೇನು ತರ್ಬೋದಪ್ಪ ನೀ ಏನು ತಂದು 20 ರೂಪಾಯಿ ಕೊಟ್ಟಾಗ ರೂಪಾಯಿಗೆ ಬೆಲ್ಲ ಅಷ್ಟೇ ಬರ್ತದ ಎಣ್ಣೆ ಬರಲ್ಲ 20 ರೂಪಾಯಿಗೆ ಎರಡು ಬರ್ತಾವ ಹಾಂ ಬರಲ್ಲ ಇದೆಷ್ಟು 50 ರೂಪಾಯಿದಾಗ ಏನು ತರ್ಬೋದು ಯಾರ ಕೈಯಾಗ ನೋಡಿರ 50 ಹಿಡ್ಕೊಂಡು ಹೋಗಿರ ಅಂಗಡಿಗೆ ಹಾಂ ಬೆಲ್ಲ ಸಕ್ರೆ ತಂದು ಕೊಟ್ಟಿರಾ ಇಷ್ಟೆಲ್ಲ ತಂದ್ರಿ ಅಲ್ಲ ಏನೇನು ತೊಗೊಂಬಂದೇವ ಚಾಪುಡಿ ಮತ್ತೇನು ಸಕ್ರೆ ಚಾಪುಡಿ ಸಕ್ರೆ ತಂದೆ ಅಲ್ಲ ನೀವು ಯಾರನ್ನು ತಂದ್ರಿ ಏನು 50 ರೂಪಾಯಿ ಕೊಟ್ಟರೆ ನಿಮ್ಗೆ ಅಂಗಡಿಗೆ ಹೋಗಕ್ಕೆ ನೋಡಿರಿಲ್ಲ ಏನು ಸುಮ್ಮನೆ ಹೇಳ್ತೀರ ಹೌದಿಲ್ಲ ಇದೆಷ್ಟು 100 ರೂಪಾಯಿ ತೊಗೊಂಡು ಯಾರು ಹೋಗಿರಿ ಅಂಗಡಿಗೆ ಹಾಂ ನೀವು ಹೋಗಿರಲ್ಲ ಅಂಜು 100 ರೂಪಾಯಿ ತೊಗೊಂಡು ಹೋಗಿದ್ದಲ್ಲಪ್ಪ ಏನೇನು ತೊಗೊಂಬಂದಪ್ಪ ಮತ್ತೆ ರೊಕ್ಕ ಹೊಳ್ಳಿ ತಂದ್ಯಾ ರಚ್ಚು ಏನು ತೊಗೊಂಬಂದಿ ಮಾತಾಡು ಸಕ್ರೆ ಮತ್ತೇನು ತೊಗೊಂಬಂದಿ ಚಾಪುಡಿ ಇಷ್ಟೆಲ್ಲ ತೊಗೊಂಬಂದ್ಮೇಲೆ ರೊಕ್ಕ ಎಷ್ಟು ಕೊಟ್ರಿ ನಿನ್ಗೆ ಹೊಳ್ಳಿ ಭೂಮಿಕಾ ಹೇಳವ 100 ರೂಪಾಯಿ ತೊಗೊಂಡು ಅಂಗಡಿಗೆ ಹೋಗಿದ್ದಲ್ಲಿ ನೀನು ಏನೇನು ತೊಗೊಂಬಂದಿ ಮತ್ತೆ ಒಳ್ಳೆ ರೊಕ್ಕ ಬಂದ್ವಾ ಏನೇನು ತೊಗೊಂಬಂದಿ ಹೇಳವ ಇಷ್ಟು ತೊಗೊಂಡು ಇಷ್ಟು ತೊಗೊಂಡು ಒಳ್ಳೆ ರೊಕ್ಕ ಕೊಟ್ರಾ ತಂದಿರಿ ಅಲ್ಲೇ ಬಿಟ್ಟು ಬಂದ್ರಿ ರಾವಲ್ಲ ನೀನಪ್ಪ ಬೇರೆ ಇಷ್ಟು ತೊಗೊಂಬಂದು ಲಕ್ಷ್ಮಿ ನೀವು ಹೋಗಿದ್ದಾವ ಅಂಗಡಿಗೆ ಇದು 100 ರೂಪಾಯಿ ಗೊತ್ತಾಗ್ತಿಲ್ಲ ನಿನಗೆ ಗೊತ್ತಾಗಲ್ಲ ನಿನಗೆ ಬಾಗ ನಿನಗೆ ನೀ ಅಂಗಡಿಗೆ ಹೋಗಿದ್ಯಾ 100 ರೂಪಾಯಿ ತೊಗೊಂಡು ಹೋಗಿದ್ಯಾ ಏನೇನು ತೊಗೊಂಡು ಕೊಟ್ಟವ ತೊಗೊಂಬಂದೇವ ಕೇಳ 20 ರೂಪಾಯಿ ತೊಗೊಂಡು ಹೋಗಿದ್ದೆ ಅಂಗಡಿಗೆ ಹೋಗಿದ್ದಿಲ್ಲ ಏನೇನು ತೊಗೊಂಬಂದಪ್ಪ ಏನೇನು ಕೊಟ್ರು ನಿನ್ಗೆ ಬೇರೆ ಮತ್ತೇನು ತೊಗೊಂಬಂದಿ
ಸಕ್ರೆ ಬೇರೆ ಎರಡು ಸಕ್ರೆ ತಂದು ಏನು ಮಾಡಿದಿ? ಚಾ ಮಾಡಿದಿ. ಚಪ್ಪಲಿ ಬಿಡ್ರಿ ಅವನಿಗೊಂದು. ದಾನು ನೀ ಹೇಳವ, ಈ 20 ರೂಪಾಯಿದಾಗ ಏನೇನು ತೊಗೊಂಬಂದಿ? ಬೆಲ್ಲ ಸಕ್ರೆ ಬರ್ತದ? 10 ರೂಪಾಯಿ ತೊಗೊಂಬಂದೆ ಏನೋ 5 ರೂಪಾಯಿ ತೊಗೊಂಬಂದೆ? 10 ರೂಪಾಯಿದು. ಅವು ಎರಡು ತಂದು ಏನು ಮಾಡಿದ್ರಿ? ಅವ್ರು ಹೇಳಿದ್ದು ಹೇಳ್ಬಾರ್ದು, ನೀ ಹೇಳ್ಬೇಕು ನೀವೇನು ಮಾಡೀರಿ ಅಂತ. ಗೊತ್ತದಿಲ್ಲ ಮಾಡೋದು ಏನು ಮಾಡಿರಿ ಅಂತ. ಹುಲ್ಗಮ್ಮ ನೀ ಹೇಳವ. ಚಾವು ಸಕ್ರೆ ತೊಗೊಂಬಂದು ಚಾ ಬರ್ತೀರ ನೀವು ಹೊರಗ? ಮತ್ತು ಈ 20 ರೂಪಾಯಿ ತೊಗೊಂಡೋಗಿ ಏನು ತೊಗೊಂಬಂದು? ಸಕ್ರೆ. ಅಂಜು ನೀವೇನು ತೊಗೊಂಬಂದ್ರಿ? ಹೇಳಿದ್ದೆ ಹೇಳಂಗಿಲ್ಲ, ನೀವೇನು ತೊಗೊಂಬಂದ್ರಿ ಅದೇ ಹೇಳ್ಬೇಕಪ್ಪ. ಹಾಂ, ಈಗ ನಿಮ್ಗೆ ಹಂಗೆ ನೀವು ಮನೇಲಿಂದ ಸಾಲಿಗೆ ಬರ್ತೀರಲ್ಲ, ನೀವು ರೊಕ್ಕ ತಂದಿರ್ತೀರಿಲ್ಲ, ಎಷ್ಟು ರೂಪಾಯಿ ತಂದಿರ್ತೀರಿ ಹೇಳ್ರಿ? 5 ರೂಪಾಯಿ 10 ರೂಪಾಯಿ ತೊಗೊಂಬಂದಿರ್ತೀರಲ್ಲ, ಅದಕ್ಕೆ ಏನು ಬಂದಿರ್ತದೆ? ಏನು ತೊಗೊಂಬಂದಿರಿ ನೀವು? ಈಗ 5 ರೂಪಾಯಿ ದನ ನೀ 10 ರೂಪಾಯಿ ಇತ್ತಿಲ್ಲ ನಿನ್ನ ಬೆಲೆ, ಏನು ತೊಗೊಂಬಂದ್ಯಾವ? ನೀನು 10 ರೂಪಾಯ್ದು ಏನು ತೊಗೊಂಬಂದಿ? ಈಗ ಕುರ್ಕುರು ತೊಗೊಂಬಂದಿಲ್ಲ. 5 ರೂಪಾಯಿಗೆ ಒಂದು 5 ರೂಪಾಯಿಗೆ ಒಂದು 2 ಕೊಟ್ರಾ? ಚಪ್ಪಲಿ ತಟ್ರಿ ಎಲ್ಲರೂ.